ಧ್ಯಾನಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಚಂದ್ರವನ ಆಶ್ರಮದಲ್ಲಿ ಫಲಪ್ರದಾಯಿನಿ ಪಾರ್ವತಿಯ ಪ್ರತಿ ವಾರ ಹಾರತಿ ಮತ್ತು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ. ಮತ್ತು ನಮ್ಮ ಮೌನ ಮತ್ತು ಉಪವಾಸ 208ನೇ ವಾರ ಮಹಾಮಂಗಳವಾರ ಇರೋದ್ರಿಂದ ಈ ವಿಶ್ವಕ್ಕೆ ಶಾಂತಿಯನ್ನ ಕೋರ್ಲಿಕ್ಕಾಗಿ, ನಾಡು ಮತ್ತು ರಾಷ್ಟ್ರ ಸಮೃದ್ಧಿಗಾಗಿ ಅನೇಕ ಸಾಧು ಸಂತರು ವಿಶ್ವದ ಶಾಂತಿಯ ಸಂಕಲ್ಪವನ್ನ ಮಾಡಿ ಪೂರ್ಣಾವತಿಯನ್ನ ಮಾಡಲಿಕ್ಕಾಗಿ 48 ಗಂಟೆ ಅಖಂಡ ಮಹಾಯಾಗವನ್ನ ಪಾರ್ವತಿ ಬೀಜಾಕ್ಷರದಲ್ಲಿ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ವಿಶೇಷ ಏನು ಅಂತಂದ್ರೆ, ಈಶ್ವರ ಅರ್ಧ ಶರೀರವನ್ನ ಕೊಟ್ಟಾಗ ಅರ್ಧ ನಾರೇಶ್ವರಿ ಆಗ್ತಾಳಲ್ಲ, ಆ ನಾರೇಶ್ವರಿ ಆಗಿರುವಂತ ಸ್ವರೂಪ ತಾಳಿದ ಮೇಲೆ ಭಕ್ತಾದಿಗಳು ಅನೇಕ ನಮಸ್ಕಾರಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇಷ್ಟಾರ್ಥಗಳು ಫಲವನ್ನು ಕೊಟ್ಟಿರ್ತಾಳೆ. ಅದಕ್ಕೆ ಫಲಪ್ರದಾಯಿನಿ ಬೀಜಾಕ್ಷರ ಮಂತ್ರದಲ್ಲಿ ಈ ಭೂಮಂಡಲದಲ್ಲಿ ವಿಶೇಷವಾಗಿ 48 ಗಂಟೆ ಆಗ್ತಾ ಇರುವಂಥದ್ದು ಇದು ಮೊದಲಿಗೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಂಥ ವಿಶೇಷ ಯಾಗದಿಂದ ಭೂಕಂಪ ಆಗುವಂಥದ್ದು ಮತ್ತು ಮಳೆ ನೀರಿಂದ ಹೆಚ್ಚು ಹಳ್ಳಿಗಳು ಮುಳುಗುವಂಥದ್ದು, ಅಗ್ನಿ ಅನಾಹುತಗಳಾಗುವಂಥದ್ದು, ದೇಶಗಳ ನಡುವೆ ಯುದ್ಧಗಳಾಗುವಂಥದ್ದು, ಆಮೇಲೆ ಅನೇಕ ರೋಗ ರುಜಿನಗಳು ಬರುವಂಥದ್ದು, ಬೆಟ್ಟ ಗುಡ್ಡಗಳು ಕುಸಿಯುವಂಥದ್ದು, ಹಾಗೆ ನಾಡು ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಯಾವುದಕ್ಕಾದರೂ ಸಮಸ್ಯೆಗಳಿದೆ. ಅದಕ್ಕೆ ವಿಶ್ವವೇ ಶಾಂತಿ ಆಗಿರಲಿ ಅನ್ನೋದಕ್ಕೋಸ್ಕರ ಈ ಒಂದು ಯಾಗವನ್ನ ಮಾಡ್ತಾ ಇದ್ದೀವಿ. ಸಮಸ್ತ ಜನರಿಗೂ ಸಹ ಬರಲಿಕ್ಕೆ ಅವಕಾಶ ಇದೆ. ಈ ಒಂದು ಯಾಗ ನಾವೆಲ್ಲ ಯಾಗಗಳು ಮಾಡ್ತೀವಿ, ನಮಗಾಗಿ ಮಾಡ್ತೀವಿ. ಆದರೆ ದೇಶಕ್ಕಾಗಿ, ಹಾಗೆ ನಾಡಿಗಾಗಿ, ವಿಶ್ವಕ್ಕಾಗಿ, ಧರ್ಮಕ್ಕಾಗಿ ಮಾಡುವ ಯಾಗ ಇದು. ಬನ್ನಿ, ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನೀವು ನಿಮ್ಮ ಬದುಕು ಚೆನ್ನಾಗಿರಲಿ, ವಿಶ್ವಕ್ಕಾಗಿ ಶಾಂತಿಯನ್ನು ಕೋರಲಿಕ್ಕೆ ಸಂಕಲ್ಪ ಮಾಡಿಕೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಎಂದೂ ಕೈ ತಪ್ಪಿಸಿಕೊಳ್ಳಬೇಡಿ. ಎಲ್ಲರೂ ಬನ್ನಿ, ಶುಭವಾಗಲಿ.